ನಮಸ್ಕಾರ. ಇದು ಬುಧವಾರ ಮಧ್ಯಾಹ್ನದ ಮಿನಿ ವ್ಲಾಗ್. ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಹುರುಳಿಕಾಳನ್ನ ಬಳಸ್ಕೊಂಡು, ಮೊಳಕೆ ಕಟ್ಟಿದ ಹುರುಳಿಕಾಳನ್ನ ಬಳಸ್ಕೊಂಡು ಸಾರನ್ನು ಮಾಡ್ತಾ ಇದ್ದೀನಿ. ವಾರಕ್ಕೆ ಒಂದ್ಸರಿ ಆದರೂ ಹುರುಳಿಕಾಳನ್ನ ಬಳಸೋದು ತುಂಬಾ ಒಳ್ಳೆಯದು. ಹಾಗೆ ಈ ಹುರುಳಿಕಾಳು ಬಳಸೋದ್ರಿಂದ ಕೈ ಕಾಲಿಗೆ ಶಕ್ತಿ ಜಾಸ್ತಿ ಬರುತ್ತೆ. ಹಾಗಾಗಿ ಬೆಳೆಯೋ ಮಕ್ಕಳಿದ್ರೆ ಹುರುಳಿಕಾಳನ್ನ ಬಳಸ್ಕೊಂಡು ವೆರೈಟಿಯಾಗಿ ಅಡುಗೆ ಮಾಡಿ ಕೊಡ್ಬೋದು. ಇವತ್ತು ನಾನು ಇದಕ್ಕೆ ಬದನೆಕಾಯಿ ಜೊತೆ ಹಾಕಿಬಿಟ್ಟು ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ. ಬಸ್ಸಾರು ಕೂಡ ಮಾಡ್ಬೋದು, ಅಥವಾ ಹುರುಳಿ ಕಟ್ಟಿಗೆ ಒಗ್ಗರಣೆ, ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆ ಹಾಕಿ ಊಟ ಮಾಡಬಹುದು. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಖಾರ ತಿಂದೇ ಇರೋ ಮಕ್ಕಳಿಗೆ ಆ ರೀತಿ ಕಟ್ಟಿಗೆ ಒಗ್ಗರಣೆ ಹಾಕಿ ಕೊಡ್ಬೋದು. ಬಟ್ ನಮ್ಮ ಮನೇಲಿ ಮಕ್ಕಳು ಮಸಾಲೆ ಹಾಕಿರೋದನ್ನ ಸಾಂಬಾರನ್ನ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಅದನ್ನ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಇದರ ಜೊತೆಗೆ ನೆಂಚ್ಕೊಳ್ಳಿಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರಿಗೆ ಮೆಣಸಿನ್ಕಾಯಿ ಬಜ್ಜಿ ವಾರಕ್ಕೆ 2 ಸರಿ ಇಲ್ಲ ಅಂದರೆ ಊಟನೇ ಕೆಳಗಿಳಿಯೋದಿಲ್ಲ. ಹಾಗಾಗಿ ಇವತ್ತು ಮಧ್ಯಾಹ್ನದ ಲಂಚಿಗೆ ಹುರುಳಿಕಾಳು ಸಾರು ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಈ ಬಜ್ಜಿ ಮಾಡುವಾಗ ಮೆಣಸಿನ್ಕಾಯಿಗೆ ಮಧ್ಯದಲ್ಲಿ ಸ್ವಲ್ಪ ಜೀರಿಗೆ ಹಾಗೆ ಉಪ್ಪು ಸೇರಿಸಿ ಮಾಡಬೇಕು. ಸಖತ್ ರುಚಿಯಾಗಿ ಬರುತ್ತೆ.